ಶಾಂತರಾಗಬೇಕು. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂಶೋ. ವೈರಾಗ್ಯ ಧರ್ಮಪೀಠೇಶಂ ವ್ಯಾಸಾದಿ ಮುನಿಮಾನಿತಂ ವೇದಾದಿ ಭಾಷ್ಯಕರ್ತಾರಂ ವೇದ ಸಿದ್ಧಾಂತ ಬೋಧಕಂ ಭೃಂಗಿ ಗೋತ್ರಾದಿನಾಥಂಚ ಶೃಂಗಿ ಪ್ರಮುಖ ಪೂಜಿತಂ ಏಕೋ ರಾಮಂ ಗುರುಂ ವಂದೇ ಕೇದಾರ ಕ್ಷೇತ್ರವಾಸಿನಂ. ಪ್ರಥಮತಃ ಹಿಮವತ್ ಕೇದಾರ ವೈರಾಗ್ಯ ಪೀಠದ ಆದಿ ಜಗದ್ಗುರು ಏಕೋ ರಾಮಾರಾಧನೆಯನ್ನು ಮೊದಲು ಮಾಡಿಕೊಂಡು ಇಲ್ಲಿಯವರೆಗೆ ಆಗಿ ಹೋಗಿರತಕ್ಕಂಥ ಸಮಸ್ತ ಗುರುಗಳನ್ನು ಅನಂತ ನಮಸ್ಕಾರ ಅರ್ಪಿಸಿ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ದಾವಣಗೆರೆ ನಗರದಲ್ಲಿ ರೇಣುಕ ಮಂದಿರದಲ್ಲಿ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಉಪಸ್ಥಿತರಿರುವ ಹಾಗೂ ಶ್ರೀಮದ್ ರಂಭಾಪುರಿ, ಶ್ರೀಮದ್ ಉಜ್ಜಯಿನಿ, ಶ್ರೀಮದ್ ಶ್ರೀಶೈಲ, ಶ್ರೀಮದ್ ಕಾಶಿಪೀಠಕ್ಕೆ ಅನಂತ ನಮಸ್ಕಾರ ಅರ್ಪಿಸಿ, ಇವತ್ತಿನ ದಿವಸ ಅದೇ ಪ್ರಕಾರವಾಗಿ ಈ ಕಾರ್ಯಕ್ರಮಕ್ಕೆ ದೂರ ಬಂದಿರತಕ್ಕಂಥ ಈ ಎಲ್ಲ ಶಿವಯೋಗಿ ಸ್ವರೂಪವಾಗಿರ್ತಕ್ಕಂಥ ಶಿವಾಚಾರ್ಯ ವೃಂದವೇ ಹಾಗೂ ಈ ಕಾರ್ಯಕ್ಕೆ ಉದ್ಘಾಟಕರಾಗಿರ್ತಕ್ಕಂಥ ವಯೋವೃದ್ಧರಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮನೂರು ಶ್ರೀಸಂದ್ರಪ್ಪರು ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ. ಅದೇ ಪ್ರಕಾರ ರಾಜ್ಯಾಧ್ಯಕ್ಷರಾಗಿದ್ದ ಶಂಕರ್ ಬಿದಿಯವರೇ ಮತ್ತು ಈ ಸಂದರ್ಭದಲ್ಲಿ ಹೃದ್ಗತ ವ್ಯಕ್ತ ಮಾಡಿರ್ತಕ್ಕಂಥ ಈ ಜಿಲ್ಲೆಯ ಎಂಪಿಗಳಾದಂಥ ಪ್ರಭಾ ಶ್ಯಾಮನೂರವರೇ ಮತ್ತು ಇದೀಗ ತಮ್ಮ ಹೃದ್ಗತವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ, ವರ್ತಮಾನ ಮಂತ್ರಿಗಳಾಗಿದ್ದ ಎಸ್ ಮಲ್ಲಿಕಾರ್ಜುನ ಅವರೇ ಹಾಗೂ ಇದೀಗ ತಮ್ಮ ಹೃದ್ಗತ ವ್ಯಕ್ತ ಮಾಡಿರ್ತಕ್ಕಂಥ ಈಶ್ವರ್ ಖಂಡ್ರಾಯರವರೇ ಮತ್ತು ಈ ಕರ್ನಾಟಕದ ರಾಜ್ಯದ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರೇ ಮತ್ತು ಇದೀಗ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳೇ, ಈ ವ್ಯಾಸಪೀಠದಲ್ಲಿರ್ತಕ್ಕಂಥ ವಿಜಯ ಕಾಶಪ್ಪನಂತ ಬರಮಾಡಿಕೊಂಡು ಸಮಸ್ತ ರಾಜಕೀಯ ಧುರೀಣರೇ, ಸದ್ಭಕ್ತರೇ, ಸಮಸ್ತ ಸದ್ಭಕ್ತರೊಂದವೇ, ಇವತ್ತಿನ ದಿವಸ ನಾವು ನಿಜವಾಗೂ ಯಾಕೆ ಬಂದಿದ್ದಪ್ಪ ಅಂದ್ರೆ ಸಮಾಜದ ಏಳಿಗೆಗಾಗಿ ಬಂದಿದ್ದೇವೆ. ನಾವು ಕೈ ಎತ್ತಿ ಹೇಳ್ತಾ ಇದ್ದೀವಿ. ಸಮಾಜವನ್ನು ಬಿಟ್ಟು ಪೀಠಗಳಿಲ್ಲ, ಮಠಗಳ ಬಿಟ್ಟು ಸಮಾಜವಿಲ್ಲ, ಇದು ಎಂದೋ ನಾವು ಅರಿತುಕೊಂಡಿದ್ದೇವೆ. ಇದಕ್ಕಾಗಿ ನಾವು ಇದೇ ಸಾಕ್ಷಿ. ಇಂಥ ಸಂದರ್ಭದಲ್ಲಿ ಈಗ ಜಾತಿ ಗಣತಿ ನಡೀತು. ಇನ್ನು ವೀರಶೈವ ಮಹಾಸಭಾ ಅಭ್ಯಾಸ ಮಾಡಬೇಕಾಗಿದೆ, ಪರಿಪೂರ್ಣ ಕಾನೂನಾತ್ಮಕ ಮಾಡಬೇಕಾಗಿದೆ. ಈಗ ಜಾತಿ ಜನಗತಿ ನೀವೇನು ಹೇಳ್ತೀವಿ ಇವತ್ತ, ಆ ಜಾತಿಯ ಕಾಲಮದಲ್ಲಿ ಏನು ಬರೀಬೇಕಂತೀರಿ ಇನ್ನು ನೀವು ಯಾವುದು ನಿಶ್ಚಿತಿಲ್ಲ. ಜಾತಿ ಗಣತಿಯಲ್ಲಿ ಮೊದಲು ನಾವು ಸಲಹೆ ಕೊಟ್ಟಿದ್ದೇವೆ. ವೀರಶೈವ ಮಹಾಸಭಾಕ್ಕೆ ಏನು ಸಲಹೆ ಕೊಟ್ಟಿದ್ದೇವೆ? ಮೊದಲು ಅಖಿಲ ಭಾರತ ವೀರಶೈವ ಮಹಾಸಭಾ ಒಂದು ಕಮಿಟಿ ಮಾಡಿ, ಆ ಕಮಿಟಿಯು ಕೇಂದ್ರ ಸರ್ಕಾರಕ್ಕೆ ಸಂಪರ್ಕ ಮಾಡಿ, ನಾಳೆ ಹೊರಡುವ ಫಾರ್ಮ್ಗಳು ಅದರ ಅಧ್ಯಯನ ಮಾಡಿ. ಯಾಕೆಂದ್ರೆ ಗೊಂದಲ ಆಗ್ತಾ ಇದೆ. ಈಗ ಧರ್ಮ ಒಂದು ಕಾಲಂ ಇರಬಹುದು, ಜಾತಿ ಒಂದು ಕಾಲಂ ಇರಬಹುದು. ಧರ್ಮದಲ್ಲಿ ಏನು ಬರಿಬೇಕು, ಜಾತಿಯಲ್ಲಿ ಏನು ಬರಿಬೇಕು ಮತ್ತು ಉಪಜಾತಿ ಒಂದು ಕಾಲಂ ಇರದಿದ್ರೆ ಅದರ ಪರಿಣಾಮವೇನು? ಇದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿದೆ. ಇದನ್ನು ನಿಶ್ಚಯಗೊಳಿಸುವುದು ಭಾರತ ದೇಶದಲ್ಲಿ ದಿಲ್ಲಿಯಲ್ಲಿರ್ತಕ್ಕ
ಸರ್ವೆ ಆಫ್ ಇಂಡಿಯಾ ಆ ಸಮಿತಿಯಲ್ಲಿದೆ. ಆ ಸಮಿತಿ ಮಾಧ್ಯಮದಿಂದ ಲೋಕಸಭೆಯಿಂದ ಪ್ರಧಾನಮಂತ್ರಿ ಹೋಗ್ತಾ ಇದೆ. ಕೊನೆಗೆ ಅದು ನಿರ್ಣಯ ಆಗ್ತಾ ಇದೆ. ಭಾರತ ದೇಶದಲ್ಲಿ 308 ಜಾತಿಗಳಿವೆ. ಭಾರತ ದೇಶದ ಗೆಜೆಟ್ಟಿನ ಪ್ರಕಾರ, ಸಂವಿಧಾನ ಪ್ರಕಾರ 308 ಇವೆ. ಇದನ್ನು ಚರ್ಚೆ ಮಾಡುವಾಗ ಮಾಜಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರು, ಮಾಜಿ ಗೃಹ ಮಂತ್ರಿ ಲಾಲಕೃಷ್ಣ ಅಡ್ವಾಣಿ ಚರ್ಚೆ ಮಾಡಿದಾಗ ಯಾವುದಕ್ಕೂ ಕೊಡಕ್ಕೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ 2017ರಲ್ಲಿ ಏನೋ ಕರ್ನಾಟಕದಲ್ಲಿ ಆಂದೋಲನ ನಡೀತು, ವೀರಶೈವ ಮತ್ತು ಲಿಂಗಾಯತ ಅಂತ. ಆ ಏನೋ ಗಪ್ಪಾಯಿ ಕೂರ್ತಿದ್ದೇವೆ, ಎಲ್ಲರೂ ಭಾಗವಹಿಸಿದ್ದಿಲ್ಲ. ಯಾಕೆ ಈ ಜಾತಿ ಮತಪಂತ್ರ ನಿಶ್ಚಯ ಮಾಡುವುದು ರಾಜ್ಯಕ್ಕೆ ಯಾವ ಅಧಿಕಾರವೂ ಇಲ್ಲ. ಇದು ಲೆಕ್ಕದಲ್ಲಿ ಇಡಬೇಕು. ಯಾವ ಮುಖ್ಯಮಂತ್ರಿಗಳು ಇದಕ್ಕೆ ಅಧಿಕಾರ ಇಲ್ಲ, ನೀವು ಸ್ಪಷ್ಟಪಡಿಸಬಹುದು. ಅದಕ್ಕೆ ಇವರು ನಾವು ತಡಿಸಬೇಕಾದ್ರೆ 2017 ಕೇದಾರಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಬಂದಾಗ ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೆವು. ಏನ್ ಲೆಟರ್ ಕೊಟ್ಟವಪ್ಪ ಅಂದ್ರೆ, ಇದು ಭಾರತ ದೇಶದಲ್ಲಿ ಸನಾತನ ಹಿಂದೂಯುಕ್ತ ವೀರಶೈವಲಿಂಗ ಸಂಪ್ರದಾಯವಿದೆ. ಈ ಸಂಪ್ರದಾಯದ ಸಂಸ್ಥಾಪಕರು ಪಂಚಪೀಠಾಧೀಶ್ವರರಿದ್ದಾರೆ. ಆ ಪಂಚಪೀಠಾಧೀಶ್ವರರಿಂದ ಈಗ ಶ್ರೀ ಸಿದ್ಧಾಂತ ಶಿಖಾಮಣಿ ಇದು ಗ್ರಂಥ ಪ್ರಧಾನವಾಗಿದೆ. ಈ ಗ್ರಂಥದ ಮಾಧ್ಯಮದಿಂದ 12ನೇ ಶತಮಾನದಲ್ಲಿ ಬಸವೇಶ್ವರ ಪ್ರಚಾರ ಮತ್ತು ಪ್ರಸಾರ ಮಾಡಿದ್ದಾರೆ. ಅದಕ್ಕೆ ನೀವು ಭಾರತ ದೇಶದಲ್ಲಿ ಸಿಖ್, ಬೌದ್ಧ ಮತ್ತು ಜೈನ 3 ಪಂಥಗಳು ಹಿಂದೂ ಇದ್ರೂ ಕೂಡ ಅವರಿಗೆ ಏನಪ್ಪಾ ಅಂದ್ರೆ ಹಿಂದೂಯುಕ್ತ ಇದ್ದಾರೆ, ಆದ್ರೆ ಅಲ್ಪಸಂಖ್ಯಾತರೆಂದು ಅವರಿಗೆ ದರ್ಜೆ ಕೊಟ್ಟದ್ದಾಗಿದೆ. ಅದೇ ಪ್ರಕಾರ ವೀರಶೈವ ಧರ್ಮಕ್ಕೆ ಲಿಂಗಾಯತಕ್ಕೂ ಕೊಡಬೇಕಂತ ಒಂದು ಲೆಟರ್ ಕೊಟ್ಟವು. ಲೆಟರ್ ಗರ್ಭಗುಡಿಯಲ್ಲಿ ಕೊಟ್ಟವು. ಹೊರಗೆ ಬಂದು ತಗೊಂಡ್ರು. ಅವರ ಕಿವಿಯಲ್ಲಿ ಹೇಳಿದ್ರು, ಅವ್ರ ಕಿವಿಯಲ್ಲಿ ಹೇಳಿದ್ರು ಪ್ರಧಾನಮಂತ್ರಿಯವರಿಗೆ PA ಪತ್ರ. ಇದು ನಾ ಸೀರಿಯಸ್ಲಿ ತೋತಿಲ್ಲ ಅಂತೇಳಿ ನಂಬರ್ ತಗೊಂಡ್ರು. ಅದು ಹೋಗಿ 8 ದಿನ ಕರ್ನಾಟಕದಿಂದ ಬಂತು, ಒಂದು ಲಿಂಗಾಯತ ಪಾಸ್ ಮಾಡಿದ್ದು. ಅದಕ್ಕೆ ನಾವು ಮತ್ತೆ ಫೋನ್ ಹಚ್ಚಿ ಸಂಪರ್ಕ ಮಾಡಿದಾಗ ಅದು ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ಯಾವ ಕಾಲಕ್ಕೂ ವೀರಶೈವ ಲಿಂಗಾಯತ ಅನ್ನೋದೇ ಇದು ನಿಜವಾಗಿರ್ತಕ್ಕಂಥದ್ದು. ಇದೇ ಕೊನೆಗಾಣತಕ್ಕದ್ದು ಶಾಸ್ತ್ರೀಯ ದೃಷ್ಟಿಯಿಂದಾಗಲೇ ಇದು ಲಿಂಗಾಯತ. ಆಯತ ಅಂದ್ರೆ ಬರೋದು, ಲಿಂಗ ಅಂದ್ರೆ ಏನಪ್ಪ, ಲೀಯತೆ ಕಮ್ಯತೆ ಯತ್ತ ತದ್ಲಿಂಗಂ, ಎಲ್ಲಿ ಉತ್ಪತ್ತಿ ಆಗ್ತದೆ ಎಲ್ಲಿ ಲೀನ ಆಗ್ತಾ ಇದೆ. ಲಿಂಗ ಮಧ್ಯೆ ಜಗತ್ಸರ್ವಂ ಎಂಬ ಉಕ್ತಿಗೆ ಅನ್ವಯ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಅದೇ ಪ್ರಕಾರವಾಗಿ ಪ್ರಧಾನಮಂತ್ರಿಗಳು ಒಪ್ಪಿ ಆ ಕಾರ್ಯವನ್ನು 17ರಲ್ಲಿ ಅದು ಸ್ಟಾಪ್ ಮಾಡಿಸಿದ್ದಾರೆ. ಈಗ ನೀವು ಏನು ಬರೆಸಬೇಕು, ಎಲ್ಲಿ ಬರೆಸಬೇಕು ಯಾರು ಹೇಳಿಲ್ಲ. ಸಾಕಷ್ಟು ಚರ್ಚೆ ಆಯಿತು. ಆ ಕಾಲೋನಿಗೆ ಯಾರು ಹೇಳಿಲ್ಲ, ಆ ಫಾರ್ಮ್ ಹೆಂಗಿದೆ ಅಂತ ಹೇಳಿಲ್ಲ. ಇವತ್ತು ಅದು ಅವಶ್ಯಕತೆ ಇದೆ, ಆ ಫಾರ್ಮ್ ಅವಶ್ಯಕತೆ ಇದೆ. ಆ ಫಾರ್ಮ್ ಇಲ್ಲದೆ ಗೊಂದಲದಲ್ಲಿ ಬೀಳ್ತಾ ಇದ್ದೇವೆ. ಸರ್ಕಾರದ ಸವಲತ್ತಿನ ಆಮಿಷಗಾಗಿ ಏನೇನೋ ಬರೆಯಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಅಖಿಲ ಭಾರತ ವೀರಶೈವ ಅಭ್ಯಾಸ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು. ಅದು ಸಮಸ್ತ ಭಾರತ ದೇಶ ಸ್ವೀಕಾರ ಮಾಡಬೇಕು. ಅವರಿಗೂ ಸಂಖ್ಯಾಬಲ ಬೆಳೀತದೆ, ಅಲ್ಲಿವರೆಗೆ ಸಂಖ್ಯಾಬಲ ಬೆಳೆಯುವುದಿಲ್ಲ. ಈಗ 70 ಲಕ್ಷ 75 ಲಕ್ಷ ಮತ್ತು VIP ಘಟನೆ ಆದರೆ 60 ಲಕ್ಷಕ್ಕೆ ಬರ್ಬೋದು. ಅದಕ್ಕೆ ಮೊದಲು ವೀರಶೈವ ಮಹಾಸಭೆ ಅದ ಕಾರ್ಯದರ್ಶಿಗಳಾಗಿದ್ದ ಪ್ರಸನ್ನ ರೇಣುಕ ಅವರಿಗೆ 2 ತಾಸು ನಾವು ಬೆಂಗಳೂರಲ್ಲಿ ಹೇಳಿದ್ದೇವೆ, ನೀವು ಈ ಕೆಲಸ ಮೊದಲು ಮಾಡಿ. ಒಂದು ಶಿವಶಂಕರಪ್ಪ ಅವರಿಗೆ ಹೇಳಿದ್ದೇವೆ, ಇದು ಕಮಿಟಿ ಸ್ಥಾಪನೆ ಮಾಡಿ. ಆ ನಂತರ ಇದಕ್ಕೆ ಎಲ್ಲಿ ಎಡವಟ್ಟು ಬಂದ್ರೆ ಹಳ್ಳಿಯಿಂದ ದಿಲ್ಲಿಯವರೆಗೆ ನಾವು ಕೇದಾರ್ಪೇಟೆ ಬಂದು ಅದಕ್ಕೆ ನಾವು ನಿಂತಿರ್ತೇವೆ ಅವ್ರಿಗೆ ಹೇಳಿದ್ದೇವೆ. ಅದಕ್ಕೆ ಅವಾಗ ನಮ್ಮ ಸಮಾಜದ ಏಕೀಕರಣ ಆಗ್ತಾ ಇದೆ. ನಾವು ಬೇರೆ ಇಷ್ಟಕ್ಕೆ ಏಕೀಕರಣ ಆಗೋದು ಕಷ್ಟಕರವಾದದ್ದು. ಹಿಂದೆ ಎಷ್ಟೋ ಸರ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇದೀಗ ನಮ್ಮ ಕಾಶ್ಯಪ್ಪನವರಾಗಲಿ ಮತ್ತು ಎಮ್ಮಿಗನೂರ ಸ್ವಾಮಿಗಳಾಗಲಿ ಅವರೊಂದು ವಿಷಯ ವ್ಯಕ್ತಪಡಿಸೋರು ಮತ್ತು ಈಶ್ವರ ಖಂಡ್ರಾಯರಾಗಲಿ ಏನು ವಿಷಯ ವ್ಯಕ್ತಪಡಿಸಿದ್ರೆ, ಸ್ವಾಮಿಗಳು ಮಠಗಳು ಪೂಜೆ ಪಾಠ ಜಪತಪ ತಪಸ್ಸೆ ಮಾಡಬೇಕು, ಶಕ್ತಿ ಬೆಳೀತದೆ, ಅದರಿಂದ ಸಮಾಜದ ಪ್ರಭಾವ ಬೀಳ್ತದೆ ಅಂದ್ರೆ ಇದು ನಿಜವಾಗಿ ಸತ್ಯವಾಗಿರ್ತಕ್ಕಂಥ ವಾಕ್ಯ. ಇಂಥ ವಾಕ್ಯಗಳನ್ನು ನಾವು ಅನುಪಾಲನೆ ಮಾಡಿದ್ದಾದ್ರೆ ನಿಜವಾಗಿಯೂ ಕೂಡ ಈ ಭೂಲೋಕದಲ್ಲೆಲ್ಲ ಪರಲೋಕದಲ್ಲಿ ಸಹಿತ ಏನಾಗ್ತದೆ, ಶಿವಸಿದ್ಧಾಂತ ನಿರ್ಣಯತ ಶಿವಾಚಾರ್ಯ ಶಿವಾತ್ಮಕ. ಆ ಪ್ರಕಾರವಾಗಿ ಇದು ಶಿವಸಿದ್ಧಾಂತ
ಈಗ ಉತ್ತರಾಖಂಡದಲ್ಲಿ ಒಂದು ಪೀಠ ಇದೆ. ಪ್ರತಿ ವರ್ಷ ಎರಡು ಬರ್ತಾ ಇದೆ, ಅದಕ್ಕೊಂದು ನಾವು ಮಾರ್ಗೊಳ್ತಾ ಇದ್ದೇವೆ. ಈಗ ಅಲ್ಲಿಯ ಅಧಿಕಾರ 12 ಜ್ಯೋತಿರ್ಲಿಂಗಗಳಲ್ಲಿ ಇವತ್ತಿನ ದಿವಸ ಸಂಪೂರ್ಣ ಜನ್ಮ ದಕ್ಷಿಣ ಭಾರತದ ಶುದ್ಧ ವೀರಶೈವರೇ ಅದಕ್ಕೆ ಪೂಜೆ ಮಾಡುವ ಪರಂಪರೆ ಇಲ್ಲಿವರೆಗೂ ಇದ್ದೇ ಇದೆ. ಲಕ್ಷಾಂತರ ವರ್ಷಗಳಲ್ಲಿ ಇವು ಯಾರಪ್ಪ ಕೆಲವೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. 5,000 ವರ್ಷಗಳಿಂದ ಏನು ಪ್ರಮಾಣ ಅದ? 5,000 ವರ್ಷಗಳಿಂದ ವೀರಶೈವ ಲಿಂಗಾಯತ ಏನು ಪ್ರಮಾಣ ಅಂದ್ರೆ ಅವರಿಗೆ ಒಂದು ಉತ್ತರ. ಹರಿಕೃಷ್ಣ ರಥೋಡಿಯವರು 1928ರಲ್ಲಿ ಗಢವಾಲಕ ಇತಿಹಾಸ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಕೇದಾರ ಪೀಠದ 324 ಜನ ಅದನ್ನು ನೋಡಿ ಅದಕ್ಕೆ ನಿಮ್ಗೆ ಇತಿಹಾಸ ಉತ್ತರ ಆಗ್ತಾ ಇದೆ, ಇವತ್ತು ನಾವು ಉತ್ತರ ಕೊಡಬೇಕಾಗ್ತಾ ಇದೆ. ಮತ್ತೆ ರೇಣುಕಾಚಾರ್ಯ ಕಾಲ ನಿರ್ಣಯ ಬರ್ತಾ ಇದೆ, ಸಮೀಕ್ಷೆ ಬರ್ತಾ ಇದೆ, ವಿಸಂಗತಿ ಇದು. ಯಾಕಂದ್ರೆ 324 4 ಸರಿ ನಮ್ಮ ಹೆಸರು ರಿಪೀಟ್ ಆಗಿವೆ, ಪೀಠದಲ್ಲಿ ಪರಂಪರೆ ರಿಪೀಟ್ ಆಗಿವೆ. ಹಾಗೆ ಪೀಠದಲ್ಲಿ ರಿಪೀಟ್ ಆಗ್ತಾ ಬರ್ತಾ ಇದ್ದೇವೆ. ಈಗ ಕಾಶಿ ಪೀಠ ತಗೊಂಡು ನೋಡಿ, 77ನೇ ಇಸ್ವಿ ತನಕ ಮಲ್ಲಿಕಾರ್ಜುನ ಅಂತ ಹೆಸರು ರಿಪೀಟ್ ಆಗಿದೆ. ಈಗ ಹೆಸರು ರಿಪೀಟ್ ಆಗಿರ್ಬೋದು, ಆದ ಕಾಲ ನಿರ್ಣಯ ಮಾತ್ರ ಅದು ನಿಜವಾಗಿಯೂ ಕೂಡ ಒರಿಜಿನಲ್ ಇದೆ ಅನ್ನೋದು ಯಾರು ಮರೆಯತಕ್ಕದ್ದಲ್ಲ. ಅದಕ್ಕೆ ಇಂದಿನ ದಿವಸ ಈ ಸಮಾರಂಭದಲ್ಲಿ ಅನೇಕ ವಿಚಾರಗಳು ಮಂಥನ ಆದವು. ಅನೇಕ ಶಂಕರ ಬಿದ್ರಿಯವರು ಸಾಕಷ್ಟು ಮಾತಾಡಿದರು ಆ ವಿಷಯವಾಗಿ. ನಮ್ಮ ಯಡಿಯೂರಪ್ಪನವರು ಕೂಡ ಅದರ ಮಾರ್ಮಿಕವಾಗಿ ಮಾತಾಡಿದರು. ವಿಜಯ ಕಾಶಪ್ಪನವರು ಅವರು ನಿಜವಾಗಿ ಇರ್ತಕ್ಕಂಥ ಅಂತರಾತ್ಮದಲ್ಲಿರ್ತಕ್ಕಂಥ ತಳಮಳೆಯನ್ನು ವ್ಯಕ್ತ ಮಾಡಿದರು. ಅದಕ್ಕೆ ಭವಿಷ್ಯದಲ್ಲಿ ಇವತ್ತಿನ ದಿವಸ ಅನುಭವ ಈ ಪಂಚಪೀಠಗಳಲ್ಲಿ ಸಮಾನವನ್ನು ಅದಕ್ಕೆ ತಾತ್ವಿಕ ದೃಷ್ಟಿಯಿಂದ ಇದೆ. ಪಂಚಪೀಠಗಳು ಹಿಂದೂ ಒಂದೇ ಇದ್ದು ಹಿಂದೂ ಒಂದೇ ಇರ್ತವೆ, ಭವಿಷ್ಯದಲ್ಲೂ ಒಂದೇ ಮರಿಬೇಡಿ. ಸೂರ್ಯಗೆ ಗ್ರಹಣ ಬರ್ತಾ ಇದೆ, ಗ್ರಹಣ ಬಂದಾಗ ಕತ್ಲಾಗ್ತಾ ಇದೆ, ಮತ್ತೆ ಬೆಳಕಿದೆ ನಿಶ್ಚಿತ ಇಲ್ಲ. ಅದಕ್ಕೋಸ್ಕರವಾಗಿ ತಾತ್ವಿಕ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಿ ಈಗ ಏನಪ್ಪಾ ಅಂದ್ರೆ ಕೇದಾರ ಪೀಠದಲ್ಲಿ ನಾವು ಕೈಯಲ್ಲಿ ವೀರಭದ್ರನ ಹಿಡಿದು ಸಂಕಲ್ಪ ಮಾಡಬೇಕಾಗ್ತಾ ಇದೆ. ಏನಪ್ಪಾ ಅಂದ್ರೆ ಪ್ರಾಣವಾದರೂ ಪರವಾಗಿಲ್ಲ, ಲಿಂಗದ್ದು ಏನಾದ್ರೂ ಪರವಾಗಿಲ್ಲ, ಪರಂಪರೆ ರಕ್ಷಾ ಮಾಡ್ತಂತ ನಾವು ಸಂಕಲ್ಪ ಮಾಡಿದ್ದೆ ಅದೇ ಪ್ರಕಾರ ನುಡಿದಂತ ನಾವು ನಡಿಬೇಕಾಗ್ತಾ ಇದೆ. ಅಕಸ್ಮಾತ್ ನಡೆದೇ ಇದ್ದರೆ ಅವ್ರಿಗೆ ಮೋಕ್ಷ ಆಗ್ತಾ ಇದೆ. ಕಟ್ಟಿಟ್ಟ ಬುತ್ತಿ. ನಮ್ಮ ನೀಲಕಂಠ ಜಗದ್ಗುರುವರು ಬರೇ ಕಣ್ಣು ಬಟ್ಟವನ್ನು ಉಪಯೋಗ ಮಾಡಿದ್ರು. 30 ವರ್ಷ ಪೂರ್ಣವಾಗಪ್ಪ ಬಂತು, ಉಳಿದವರಂತೂ ಬೇಡ. ಅದಕ್ಕೆ ಈ ಯಾವಾಗಲೂ ನಮ್ಮ ಪರಂಪರೆ ಭದ್ರವಾಗಿ ಇಟ್ಟುಕೊಂಡು ನಾವು ಸಮಾಜ ಕಾರ್ಯ ಮಾಡಬೇಕು. ಸಮಾಜ ಪರಿವರ್ತನೆ ಆಗ್ತಾ ಇದೆ, ಆದರೆ ವ್ಯಕ್ತಿಗಳು ಪರಿವರ್ತನೆ ಆಗ್ತಾ ಇದ್ದಾರೆ, ಪೀಠ ಮಾತ್ರ ಪರ್ಮನೆಂಟ್ ಇರ್ತಾ ಇದೆ, ಪರಂಪರೆ ಪರ್ಮನೆಂಟ್ ಇರ್ತಾ ಇದೆ. ಅದಕ್ಕೆ ವ್ಯಕ್ತಿ ಪ್ರಾಧಾನ್ಯವಲ್ಲ, ಇದು ಪರಂಪರೆ ಆಗಿರ್ತಕ್ಕಂಥ ಈ ನಮ್ಮ ಸಿಂಹಾಸನ ಆಗಿರ್ತಕ್ಕಂಥ ಶಕ್ತಿ ಪ್ರಾಧಾನ್ಯವತ್ತು. ಇದು ಪ್ರತಿಯೊಬ್ಬರನ್ನು ಅರಿತುಕೊಳ್ಳಬೇಕು. ಸಂದರ್ಭದಲ್ಲಿ ಈಗ ಸಾಕಷ್ಟು ನಮ್ಮ ಡಾಕ್ಟರ್ ಶ್ಯಾಮನೂರವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಯಾರಪ್ಪ ಅಂದ್ರೆ SS ಮಲ್ಲಿಕಾರ್ಜುನ ಅವರು ಪ್ರಯತ್ನ ಪಟ್ಟು ಇವತ್ತಿನ ಈ ಸಮೂಹವನ್ನು ಕೂಡಿಸಿದ್ದಾರೆ. 95ರಲ್ಲಿ ನಾವು ಇಲ್ಲಿ ಬಂದಿದ್ದೆವು, ಪಟ್ಟಾಧ್ಯಕ್ಷರಿದ್ದಾಗ 95ರಲ್ಲಿ ನಾವು ಬಂದಿದ್ದೆವು. ಈ ಸಮ್ಮೇಳನದಲ್ಲಿ ಡಾಕ್ಟರ್ ಸತ್ಯವ್ರತ ಶಿವಾಚಾರ್ಯರು ಅದರ ಪ್ರಾಮುಖ್ಯತೆಯನ್ನು ವಹಿಸಿದ್ರು. ಇಂತಹ ಸಂದರ್ಭದಲ್ಲಿ ಈಗ ಇದನ್ನು ಮೊದಲು ಮಾಡಿಕೊಳ್ಳಿ. ಈ ಸಮಾಜಕ್ಕಾಗಿ ನಾವು ಹೇಳಿದ ಪ್ರಕಾರ ರಿಸರ್ವೇಶನ್ ನಾವು ಮಾಡಿಟ್ಟಿದ್ದೇವೆ. ಸಮಾಜ ಸಲುವಾಗಿ ರಿಸರ್ವೇಶನ್ ಮಾಡಿದ್ದೇವೆ. ನಮ್ಮ ಪೂಜಾ ಪಟ್ಟಕರು ರಿಸರ್ವೇಶನ್ ಮಾಡಿದ್ದೇವೆ. ಅದಕ್ಕೆ ಭವಿಷ್ಯ ಕಾಲದಲ್ಲಿ ನಮ್ಮ ಪರಂಪರೆಯನ್ನು ಮೊದಲು ಭದ್ರ ಮಾಡಿಕೊಂಡು ಆಗಿದ್ದು ಸಹಿತ ನಾವು ಸ್ಪಷ್ಟ ಹೇಳ್ತೇವೆ. ಇದಕ್ಕೆ ಯಾರು ಹೊಣೆಗಾರರಲ್ಲ, ಶಿವಾಚಾರ್ಯರು ಹೊಣೆಗಾರರಲ್ಲ, ಭಕ್ತರು ಹೊಣೆಗಾರರಲ್ಲ, ಪೀಠಾಚಾರ್ಯ ಹೊಣೆಗಾರತ್ತೆ ಇವತ್ತು ನಾವು ಹೇಳಲೇಬೇಕಾಗ್ತಾ ಇದೆ. ಯಾಕಂದ್ರೆ ಅದು ತಿದ್ಕೋಬೇಕಾಗ್ತಾ ಇದೆ. ಅದು ತಿದ್ದಿದ್ರೆ ಮಾತ್ರ ಮುಂದೆ ಹಾದಿ. ಇಲ್ಲಪ್ಪ ಅಂದ್ರೆ ಮೂಲ ಬೇರುಗಳನ್ನು ನೀರು ಸಿಗಲಿಲ್ಲ ಅಂದ್ರೆ ಹಣ್ಣು ಬರೋದು ಕಷ್ಟ. ಅದಕ್ಕೆ ಇನ್ನೊಬ್ಬರಿಗೆ ನಾವು ಹೇಳೋದು ಕಷ್ಟ. ನೀವು ಇಲ್ಲಿ ತಿದ್ದುಕೋಲಿ ಶಿವಚರ್ಯ ಕಷ್ಟ, ಭಕ್ತರಿಗೆ ಹೇಳೋದು ಕಷ್ಟ. ನಾ ರುದ್ರ ಮರ್ಚೆ ಸ್ವತಃ ದೇವರಾದ ದೇವರ ಪೂಜೆ ಮಾಡಕ್ ಬರಲ್ಲ. ಅದಕ್ಕೆ ಪ್ರತಿಯೊಬ್ಬರು ಇದನ್ನು ಕೊಂಡುಕೊಂಡು ಭವಿಷ್ಯ ಕಾಲದಲ್ಲಿ ಪ್ರಯತ್ನ ಪಂಚಪೀಠ ಮಾಡಲೇಬೇಕಾಗುತ್ತದೆ. ನಮ್ಮ ಕರ್ತವ್ಯ, ಇದು ಉಪಕಾರ ಕೆಲಸವಲ್ಲ. ಅದಕ್ಕೆ ಇವತ್ತಿನ ದಿವಸ ಈಗ ನಾವು ಬಹಳ ದೂರ ಹೋದ್ರೆ ಅನಿವಾರ್ಯ ಇದೆ. ಯಾಕಂದ್ರೆ ಬಿಡಕ್ ಬರಲ್ಲ. 53 ವರ್ಷಗಳಿಂದ ನಡೀತಕ್ಕಂಥ ಅನುಷ್ಠಾನದ ನಾಳೆ 6 ಗಂಟೆಯೊಳಗೆ ಆಗಿ 12 ಗಂಟೆ ನಾವು
ಮುಟ್ಟಲೇಬೇಕಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಯಾರು ಅನ್ಯಥಾ ಭಾವಿಸದೆ ನಾವು ತೆರಳಬೇಕಾಗ್ತಾ ಇದೆ. ಅದಕ್ಕೆ ಭವಿಷ್ಯದಲ್ಲಿ ಪಂಚಪೀಠಗಳನ್ನು ಕೂಡಿಕೊಂಡು ಅದಕ್ಕೆ ಒಂದು ನಿಯಮಾವಳಿ ಮಾಡಿ ಅದರ ಮೇಲೆ ಸಹಿ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಾಸ ಬರದಂತೆ ಅದನ್ನು ಮಾಡುವುದು ಕೂಡ ಚರ್ಚೆ ಮಾಡಲಾಗಿದೆ. ಅಂತ ಕಾರ್ಯಕ್ರಮದಲ್ಲಿ ಇದನ್ನು ನಾವು ಸುಲಭವಾಗಿ ಭವಿಷ್ಯ ಕಾಲದ ಆಚರಣೆಯನ್ನು ಮಾಡುತ್ತೇವೆ. ಮತ್ತು ಅದೇ ಈ ಸಂದರ್ಭದಲ್ಲಿ ಇನ್ನೊಂದು ಸೂಚನೆ, ಯಡಿಯೂರಪ್ಪನವರು ಈಗ ಪ್ರಕಟಣೆ ಉದ್ಘಾಟನೆ ಮಾಡಿದರು. ಏನು ಮಾಡಿದ್ರಪ್ಪ ಅಂದ್ರೆ, ನಾಂದೇಡದಲ್ಲಿ 25 ವರ್ಷ ನಾವು ಪೂರ್ಣ ಆಗ್ತಾ ಇದ್ದೇವೆ ಅಕ್ಟೋಬರ್ದಲ್ಲಿ. ಅದರ ಸಂದರ್ಭದಲ್ಲಿ ಪಟ್ಟಾಭಿಷೇಕ ದ್ವಾದಶ ಮಹೋತ್ಸವ 108 ಕುಣಿನ ವಿಶ್ವ 1ರಿಂದ 8ರವರೆಗೆ. ಆ ಪ್ರಕಾರ ಪ್ರತಿನಿತ್ಯ ಒಬ್ಬರು ಮುಖ್ಯಮಂತ್ರಿಗಳು, ಕೊನೆಗೆ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಅದೇ ಸಂದರ್ಭದಲ್ಲಿ ವಯೋವೃದ್ಧರಾಗಿರ್ತಕ್ಕಂಥ ಮತ್ತು ಇಲ್ಲಿಯವರೆಗೆ ಧರ್ಮದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶ್ರೀ ಸಂದರ್ಭ ಸತ್ಕಾರ ಕೂಡ ಅಲ್ಲಿ ಹಿಡಿದು ನಾವು ನಿಶ್ಚಯ ಮಾಡಲಾಗಿದೆ. ಅದಕ್ಕೆ ಅವರಿಗೆ ಒಬ್ಬರಿಗೆ ಮಾಡಿದರೆ ಸಂಪೂರ್ಣ ಭಾರತಕ್ಕೆ ಸತ್ಕಾರ ನಾವು ತಿಳ್ಕೊಂಡು ಆ ಸಂದರ್ಭದಲ್ಲಿ ಇದೀಗ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಶಿವಾಚಾರ್ಯರಿಗೂ ಭಕ್ತರಿಗೂ ಕೂಡ ನಿಮಗೆ ಇವತ್ತೇ ಆಮಂತ್ರಣ ತಿಳ್ಕೊಳ್ಳಿ. ನಮಗೆ ಯಾವೇ ಬೇಕಾದ ಬರಲಿ, ಎಲ್ಲದರಿಂದ ಅಲ್ಲಿ ಸಮಿತಿ ಸಮರ್ಥವಾಗಿದೆ. ನಿಮಗೆ ಯಾವ ಪರಿಣಾಮ ಮರ್ಯಾದೆಯಿಂದ ನೋಡಬೇಕನ್ನೋದು ಸಮಿತಿ ಸಮರ್ಥವಾಗಿದೆ. ಅದಕ್ಕೆ ಇದೇ ಒಂದು ಈ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿ ಹೆಚ್ಚಿಗೆ ಸಮಯ ಆಗ್ತಾ ಇದೆ. ಈಗ ಏನಪ್ಪಾ ಅಂತಂದ್ರೆ 15 ನಿಮಿಷ ನಮ್ಗೆ ಯಡಿಯೂರವ್ರು ಹೇಳಿದ್ರು 10 ನಿಮಿಷ ಆಯ್ತು, 15 ನಿಮಿಷ ಆಗಿ ಹೋಗ್ಯವೆ. ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಇವತ್ತು ಇಂಥ ಮಾತು ಸಭೆ, ಇನ್ನು ಊಟಕ್ಕೆ ಹೋಗುವ ಸಭೆ ಅಲ್ಲ, ಅದನ್ನು ನಾವು ಅವಲೋಕನ ಮಾಡಿ ಇನ್ನೂ 4 ಜನ. ಅದಕ್ಕೋಸ್ಕರ ಇವತ್ತಿನ ದಿವಸ ಆ ಕೇದಾರನಾಥನು ಜ್ಯೋತಿರ್ಲಿಂಗದಲ್ಲಿರ್ತಕ್ಕಂಥ ಕೆ ಅಂದ್ರೆ ಸ್ವರ್ಗ, ಅಲ್ಲಿರ್ತಕ್ಕಂಥ ಶಕ್ತಿ, ಆ ಭಗವಂತನು ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಸಮಾಜದ ಉನ್ನತಿ ಹಿಮಾಲಯದಷ್ಟು ಬೆಳೆಯಲಿ ಮತ್ತು ಇದರ ಶಕ್ತಿ ಬೆಳೆಯಲಿ ಎಂದು ಮನಪೂರ್ವಕ ಆಶೀರ್ವಾದ ಮಾಡಿ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.